ನಮಸ್ಕಾರ. ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಿ? ಹೊಸ ವರ್ಷ ಅಂದ ಕೂಡ್ಲೆ ನಮ್ ಎಲ್ರ ಮನ್ಸಿನಲ್ಲಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಗೆ ಹೇಗಿರುತ್ತೆ ಅಂತ. ನಮ್ಮ ರಾಶಿ ಹೇಗಿರುತ್ತೆ? ಈ ವರ್ಷ ಆದ್ರೂ ನಮ್ಮ ರಾಶಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತಾ? ನಮ್ಮ ಲವ್ ಲೈಫ್ ಹೇಗಿರುತ್ತೆ? ನಮ್ಮ ಕೆಲಸದಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗುತ್ತಾ? ಪ್ರಮೋಷನ್ ಸಿಗುತ್ತಾ? ನಮ್ಮ ಬಿಸ್ನೆಸ್ ಈ ವರ್ಷ ಆದ್ರೂ ಟೇಕ್ ಆಫ್ ಆಗುತ್ತಾ? ಇಂಪ್ರೂವ್ಮೆಂಟ್ ಆಗುತ್ತಾ? ನನ್ನ ಫೈನಾನ್ಷಿಯಲ್ಸ್ ಹೇಗಿರುತ್ತೆ? ಹೊಸ ಕಾರು ಖರೀದಿ ಯೋಗ ಇದೆಯಾ? ಹೊಸ ಮನೆ ಖರೀದಿ ಯೋಗ ಇದೆಯಾ? ಈ ರೀತಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಖ್ಯಾತ ಜ್ಯೋತಿಷ್ಯರು ಮತ್ತು ಸಂಖ್ಯಾಶಾಸ್ತ್ರಜ್ಞರಾದ ಶ್ರೀ ಗುರುಗಳಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಆ ಜಗನ್ಮಾತೆ ಚಾಮುಂಡೇಶ್ವರಿಯ ಅನುಗ್ರಹ ಪ್ರತಿಯೊಬ್ಬ ವೀಕ್ಷಕನ ಮೇಲೂ ಇರಲಿ. ಅವರು ಅಂದ್ಕೊಂಡಿದ್ದು ಎಲ್ಲ ಕೆಲಸ ಕಾರ್ಯ ಈ ವರ್ಷ 2026ರಲ್ಲಿ ನೆರವೇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಜಿ, ನೀವು ಬಂದ ಕೂಡಲೇ ನನಗೆ ಈ ಕ್ರಿಸ್ಟಲ್ಸ್ ಹಾಕ್ಸಿದ್ರಿ. ಈ ಕ್ರಿಸ್ಟಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀರಾ? ಈ ಕ್ರಿಸ್ಟಲ್ಸ್ ಹಾಕೋದ್ರಿಂದ ನಿಜವಾಗ್ಲೂ ಮನುಷ್ಯನ ಹಣೆ ಬರಹ ಏನಾದ್ರೂ ಚೇಂಜ್ ಆಗುತ್ತಾ? ಈ ಕ್ರಿಸ್ಟಲ್ಸ್ ಹಾಕೊಂಡ್ರೆ ಆ ವ್ಯಕ್ತಿ ಕಷ್ಟನೇ ಬರೋದಿಲ್ವಾ? ಇದು ವಿಜ್ಞಾನನ ಅಥವಾ ಬರೀ ನಂಬಿಕೆನಾ? ಇವತ್ತಿನ ಟ್ರೆಂಡ್ ಅಲ್ಲಿ ತುಂಬಾ ಜನ ಈ ಕ್ರಿಸ್ಟಲ್ಸ್ ನ ಹಾಕೊಂಡಿರ್ತಾರೆ. ಇದು ಬರೀ ಸ್ಟೈಲ್ಗೋಸ್ಕರನಾ ಅಥವಾ ಇದರಿಂದ ಏನಾದ್ರೂ ಉಪಯೋಗಗಳು ನಿಜವಾಗ್ಲೂ ಇದೆಯಾ? ನೋಡಿ, ಒಬ್ಬ ವ್ಯಕ್ತಿಯ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಮಾತನ್ನ ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಅವನ ಕರ್ಮಫಲಗಳಲ್ಲಿ ಅವನೇನೇನನ್ನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ಲೇಬೇಕು. ಆದರೆ ಈ ಕ್ರಿಸ್ಟಲ್ಗಳು ಹೇಗೆ ಸಹಾಯಕ ಮಾಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸೋದಾಯಿತು ಅಂದರೆ, ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಕಷ್ಟ ಬರುತ್ತೆ, ಸಮಸ್ಯೆಗಳಿರುತ್ತೆ ಅಂದಾಗ ಅವನು, ಈಗ ಎಕ್ಸಾಂಪಲ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ, ಅವನ ತಲೆ ಮೇಲೆ ಒಂದು ದೊಡ್ಡ ಗಾತ್ರದ ಕಲ್ಲು ಬೀಳುವಂಥದ್ದು ಇರುತ್ತೆ. ಈ ಜ್ಯೋತಿಷ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಆ ಕಲ್ಲು ಬೀಳೋದು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲ್ಲು ಪುಡಿ ಪುಡಿಯಾಗಿ ಸಣ್ಣ ಮಟ್ಟಿಗೆ ಅದರ ಪ್ರಭಾವವನ್ನು ಕಮ್ಮಿ ಮಾಡಿಕೊಂಡು, ಈಗ ಒಂದೇ ಸರಿ ದೊಡ್ಡ ಕಲ್ಲು ಬಿತ್ತು ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದರ ಬದಲಾಗಿ ಸಣ್ಣ ಪುಟ್ಟ ಕಲ್ಲುಗಳು ಬಿಟ್ಕೊಂಡು ಒಂದು ಸಣ್ಣ ಪುಟ್ಟ ಗಾಯದಲ್ಲಿ ಎಸ್ಕೇಪ್ ಆಗ್ಬೋದು ಒಬ್ಬ ವ್ಯಕ್ತಿ, ಅವನ ಜೀವಕ್ಕೇನು ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಆಗಿನ ಕಾಲದಿಂದನೂ ಕೂಡ ಇದು ಭೂಮಿಯ ಒಳಗಡೆ ಇರುವಂತಹ ವಸ್ತುಗಳಾಗಿರುತ್ತೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಒಂದು ವಿಶೇಷವಾದ ಫ್ರೀಕ್ವೆನ್ಸಿ ಅನ್ನೋದಿರುತ್ತೆ. ಅಂದರೆ ಅದೊಂದು ಎನರ್ಜಿಯನ್ನು ಕಂಟೈನ್ ಮಾಡುತ್ತೆ. ಈಗ ನಾವು ಒಂದು ರಾಶಿಯಲ್ಲಿ ಹುಟ್ಟಬೇಕು ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬರುವಂಥದ್ದು. ಹಾಗಾಗಿ ಈ ಒಂದು ರಾಶ್ಯಾಧಿಪತಿ ಜೊತೆಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಾಗ ಒಂದು 90%ವರೆಗೂ ಕೆಲಸ ಆಗುತ್ತೆ. ಆದರೆ ಲಾಸ್ಟ್ ಮೂಮೆಂಟ್ ಬಂದು ಕೆಲಸ ಹಾಳಾಗ್ಬಿಡುತ್ತೆ. ಅಥವಾ ಇನ್ನೊಬ್ಬ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟು ಕೆಟ್ಟದಾಗಬೇಕು ಅಂತ ಹೇಳಿ ಬಯಸಿ ನನಗೆ ತೊಂದರೆ ಆಗೋ ಥರ ಎಲ್ಲ ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ಒಂದು ಪ್ರಾಬ್ಲಮ್ ಮುಗೀತಪ್ಪ, ನೆಮ್ಮದಿಯಾಗಿ ನಾನು ಕುತ್ಕೊಬಿಡೋಣ ಇನ್ನು ಅಂತ ಅಂದ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ರೆಡಿ, ಅದು ಸಾಲ್ವ್ ಆಯ್ತಾ, ಮತ್ತೊಂದು ಪ್ರಾಬ್ಲಮ್ ರೆಡಿ. ಇದೆಲ್ಲ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಗುರುಗ್ರಹ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿ ಇಲ್ಲದೆ ಇರುವಂಥದ್ದು, ಅಂದರೆ ಗುರು ಬಲ ಇಲ್ಲದೆ ಇರುವಂಥದ್ದು. ಎರಡನೇದು ನಮ್ಮ ರಾಶ್ಯಾಧಿಪತಿ, ರಾಶಿಗೆ ಒಬ್ಬ ಅಧಿಪತಿ ಅಂತ ಇರ್ತಾನೆ, ಅವನು ಬಾಧಕ ಸ್ಥಾನದಲ್ಲಿ ವೀಕಾಗಿ ಕೂತಾಗ ಈ ರೀತಿ ಸಮಸ್ಯೆಗಳು. ಎಕ್ಸಾಂಪಲ್ಗೆ EMI ಅಂತ ಹೇಳಿ ಯಾವುದೋ ಒಂದು ಬಂಡ ಧೈರ್ಯದಲ್ಲಿ ಹಾಕ್ಸ್ಕೊಂಡಿರ್ತೀವಿ, ಬಟ್ EMI ಕಟ್ಟೋದಕ್ಕೆ ಪ್ರತಿ ತಿಂಗಳು ಒದ್ದಾಡ್ತಾ ಇರ್ತೀವಿ. ಒಂದು ತಪ್ಪರೆ ಒಂದು ಆರೋಗ್ಯ ಸಮಸ್ಯೆ, ದೃಷ್ಟಿ ದೋಷಗಳಾಗ್ತಾ ಇರುತ್ತೆ. ಒಂದು ಮದುವೆ ಆಗಿರುತ್ತೆ, ಆದರೂ ಕೂಡ ಮದುವೆ ಸಂಸಾರದಲ್ಲಿ ಸುಖ ಅನ್ನೋದಿರೋದಿಲ್ಲ. ಇದೆಲ್ಲದೂ ಕೂಡ ಈ ಕ್ರಿಸ್ಟಲ್ಸ್ ನಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ನಮ್ಮ ಗ್ರಹಗತಿಗಳು, ಒಂದು ಗುರುಗ್ರಹ ಪ್ಲಸ್ ರಾಶ್ಯಾಧಿಪತಿಯನ್ನು ಆಕ್ಟಿವೇಟ್ ಮಾಡೋದ್ರಿಂದ ಈ ಸಮಸ್ಯೆಗಳು ಬಹುತೇಕ ಕಮ್ಮಿ ಆಗುತ್ತೆ. ಇದನ್ನು ಹಾಗೆ ಹಾಕ್ಕೊಳ್ಳೋದಲ್ಲ, ಇದನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ನಿಮ್ಮ ಮನೆ ದೇವರ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಇದನ್ನು ಆಗಾಗ ಎನರ್ಜೈಸ್ ಮಾಡ್ಕೊಳ್ಬೇಕು. ಎಲ್ಲದರ ಮಾಹಿತಿಯನ್ನು ಕೂಡ ಈ ಕ್ರಿಸ್ಟಲ್ ತಗೊಳ್ಳೋವಂಥವ್ರಿಗೆ ನಾವು ಖಂಡಿತವಾಗ್ಲೂ ಕೊಡ್ತಾ ಇರ್ತೀವಿ. ಅದನ್ನು ಹಾಕ್ಕೊಂಡು ತುಂಬ ಜನ ಅವ್ರ ಜೀವನದಲ್ಲಿ ಬರಬಹುದಾದ ಕಷ್ಟಗಳು ಅಥವಾ ಬಂದಿರುವಂತಹ ಕಷ್ಟಗಳನ್ನು ಈಸಿಯಾಗಿ ದಾಟ್ಕೊಂಡು ಹೋಗಿದ್ದಾರೆ, ಪಾರಾಗಿದ್ದಾರೆ. ಯಾಕಂದರೆ ಇದನ್ನು ಒಂದು 100 ಜನಕ್ಕೆ ನಾವು ಕೊಟ್ಟು ಅವರ ರಿವ್ಯೂ ತಗೊಂಡ ಮೇಲೇ ನಾವು ಇದನ್ನು ಒಂದು ಜನಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡೋದು ಬಿಟ್ಟರೆ, ಅವರ ರಿವ್ಯೂವನ್ನು ತಗೊಂಡ ನಂತರದಲ್ಲೇ ನಾವು ಇದನ್ನು ಜನಕ್ಕೆ ಹಾಕಿಸ್ತಾ ಇರ್ತೀವಿ. ಜೊತೆಗೆ ಗಮನಿಸ್ಕೋಬೇಕಾಗಿರೋ ವಿಚಾರ ಏನಂದರೆ, ಇದಕ್ಕೆ ಯಾವುದೇ ರೀತಿ ಅಂಟಾಗಲಿ ಮುಟ್ಟಾಗಲಿ ಇರೋದಿಲ್ಲ. ಜೊತೆಗೆ ನೀವು ಒಂದು ಯಾವುದೇ ಒಂದು ಆಹಾರ ಪದ್ಧತಿಯನ್ನು ಇಟ್ಕೊಂಡಿದ್ರು, ಮಾಂಸಾಹಾರ ಸ್ವೀಕಾರ ಕೂಡ ಈ ಒಂದು
ಮಣಿಗಳನ್ನು ಧರಿಸ್ಕೊಂಡು ಮಾಡಿದ್ರು ಅದರಿಂದ ನಿಮಗೆ ಏನೇ ನೆಗೆಟಿವ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಧರಿಸ್ಕೋಬೋದು. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮ್ಮ ಹೆಸರಲ್ಲಿ ಧರಿಸ್ಕೊಳ್ಳೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ಈ ಮಣಿಗಳು 100% ಕೊಡುತ್ತೆ. ಮೇಷರಾಶಿಯವರಿಗೆ 2026 ಹೇಗಿರುತ್ತೆ? 2026 ಸಕ್ಸಸ್ ಆಗೋದಕ್ಕೆ ಮೇಷರಾಶಿಯವರು ಏನು ಮಾಡಬೇಕು? ಮೇಷರಾಶಿ ಅಂದ ಕೂಡಲೇ ಈ ಮೇಷರಾಶಿಯವರಿಗೆ ತುಂಬ ಧೈರ್ಯವಂತರಾಗಿರ್ತಾರೆ, ಸಾಹಸಿ ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಕೆಲಸ ಕೊಟ್ಟರು ಧೈರ್ಯದಿಂದ ಮುನ್ನುಗ್ತಾರೆ. ಅಥವಾ ಒಂದು ಗುಂಪಲ್ಲಿ ಒಂದು 10 ಜನ ಮಾಡ್ಲಾ ಬೇಡವಾ ಅಂತ ಒಂದು ಕನ್ಫ್ಯೂಷನಲ್ಲಿದ್ದರೆ ಮೇಷರಾಶಿಯವರು ಆ ಕೆಲಸ ಹೋಗಿ ಮಾಡಿರ್ತಾರೆ, ಸಕ್ಸಸ್ಸು ಆಗಿರ್ತಾರೆ. ಕೆಲವೊಂದ್ಸರಿ ಅತಿಯಾದ ಒಂದು ಕ್ವಿಕ್ ಡಿಸಿಷನಿಂದ ತಪ್ಪಾಗಿ ಒಂದು ಡಿಸಿಷನನ್ನು ಮಾಡಿ ಸಮಸ್ಯೆಗೂ ಸಿಗಾಕೊಳ್ತಾರೆ ಈ ಒಂದು ಮೇಷರಾಶಿಯವರು. ಇವರಲ್ಲಿ ನಾಯಕತ್ವದ ಗುಣ ತುಂಬ ಚೆನ್ನಾಗಿರುತ್ತೆ. ತುಂಬ ಬಾರ್ನ್ ಲೀಡರ್ಸ್ ಅಂತ ಯಾರಾದಿತ್ತು ಅಂದರೆ ಅದು ಖಂಡಿತವಾಗ್ಲೂ ಕೂಡ ಮೇಷರಾಶಿಯವರೇ ಆಗಿರ್ತಾರೆ. ಯಾವಾಗಲೂ ಕೂಡ ನೇರ ನುಡಿಯನ್ನು ಇಟ್ಕೊಂಡಿರ್ತಾರೆ. ಕರೆಕ್ಟಾಗಿ ಅವ್ರು ಮಾತಾಡೋವಂಥ ಸ್ಪೀಚಲ್ಲಿ ಯಾವುದೇ ಮುಂದೆ ಹಿಂದೆ ನೋಡೋದಿಲ್ಲ, ನೇರವಾದ ಮಾತಾಗುತ್ತೆ. ಹಿಂದೆ ಒಂದು ಮುಂದೆ ಒಂದು ಈ ಥರ ಎಲ್ಲ ನೇರವಾಗಿ ಮಾತಾಡೋಂಥವ್ರು ಈ ಮೇಷರಾಶಿಯವರು. ಇಂಥ ಮೇಷರಾಶಿ 2026ರಲ್ಲಿ 7.5 ಕೂಡ ಪ್ರಾರಂಭ ಆಗಿದೆ. ಅದರಿಂದ ಏನಾದರೂ ಎಫೆಕ್ಟ್ ಇದೆಯಾ ಅಂತಾನೂ ಕೂಡ ತಿಳ್ಕೊಬೇಕಾಗತ್ತೆ. ಇವರಲ್ಲಿ ಉತ್ಸಾಹ ಅನ್ನೋದು ಯಾವಾಗಲೂ ಇರುತ್ತೆ. ಯಾವುದೇ ಕೆಲಸ ಮಾಡೋಕ್ಕೋದ್ರು ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇರ್ತಾರೆ ಈ ಮೇಷರಾಶಿಯವರು. ಇವರಲ್ಲಿ ಮೂಲವಾಗಿ ಬರುವಂತಹ ಸಮಸ್ಯೆ ಏನಪ್ಪ ಅಂತಂದರೆ ಸ್ವಲ್ಪ ಸಹನೆ ಅನ್ನೋದು ಕಮ್ಮಿ ಇರುತ್ತೆ. ಏನಾದರೂ ಇವಾಗಲೇ ಇಮಿಡಿಯೇಟಾಗಿ ಆಗಬೇಕು, ಈಗಲೇ ಆಗಬೇಕು, ಅಸಹನೆ ಅಂತಕ್ಕಂಥದ್ದು ಕೂಡ ಈ ಮೇಷರಾಶಿಯವ್ರಿಗೆ ಜಾಸ್ತಿ ಇರುತ್ತೆ. ಹಾಗೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಸ್ವಲ್ಪ ನಿಧಾನಕ್ಕೆ ಕೂತು ಯೋಚನೆ ಮಾಡಿದಾಗ ಮೇಷರಾಶಿಯವರು ಸಕ್ಸಸ್ ಆಗ್ತಾರೆ. ಹಾಗಾದ್ರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಮೇಷರಾಶಿಯವರು ಯಾವಾಗಲೂ ಸ್ವಲ್ಪ ಒತ್ತಡದಲ್ಲಿರುವಂತಹ ರಾಶಿ. ಇವ್ರಿಗೆ ಈ ವರ್ಷ ಏಪ್ರಿಲ್ವರೆಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ತೊಂದರೆ ಆಗ್ಬೋದು, ಭಿನ್ನಾಭಿಪ್ರಾಯ ಬರ್ಬೋದು. ಅದೆಲ್ಲವನ್ನು ಮೀರಿ ಏಪ್ರಿಲ್ವರೆಗೂ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಆನಂತರ ವರ್ಷದಲ್ಲಿ ಚೆನ್ನಾಗಿರುತ್ತೆ. ಇನ್ನು ಕೆಲಸದಲ್ಲಿ ಬದಲಾವಣೆ ಅಂತಂದರೆ ಮೇ ತಿಂಗಳ ನಂತರದಲ್ಲಿ ಧನಾತ್ಮಕ ಬೆಳವಣಿಗೆ ಅಂದರೆ ಪಾಸಿಟಿವ್ ಆಗಿ ಚೇಂಜ್ ಆಗುವಂಥದ್ದು. ಅಂದರೆ ಸ್ವಲ್ಪ ಪ್ರಮೋಷನ್ ಸಿಗ್ಬೋದು ಅಥವಾ ಕೆಲಸವೇ ಬದಲಾಗ್ಬೋದು, ಹೊಸ ಕೆಲಸ ಸಿಗ್ಬೋದು. ನೀವೀಗ ಮಾಡ್ತಾ ಇರೋ ಕೆಲಸ ನಿಮಗೆ ಖುಷಿ ಕೊಡ್ತಾ ಇಲ್ಲ ಅಂದರೆ ಇನ್ನು ಮೇಲೆ ನೀವು ಮಾಡೋವಂಥ ಕೆಲಸದಿಂದ ನಿಮಗೆ ಖುಷಿ, ನೆಮ್ಮದಿ ಅಂದರೆ ಸಂಬಳ ಜಾಸ್ತಿ ಆಗ್ಬೋದು ಅಂತ ಹೇಳಿ ಇಲ್ಲಿ ಒಂದು ಇಂಡಿಕೇಶನ್ ತೋರಿಸುತ್ತೆ. ಹಾಗೆ ಸಂಬಳದ ಇನ್ಕ್ರೀಸಿಂದಾಗಿ ನೀವು ಹೊಸ ವಸ್ತುಗಳ ಖರೀದಿ ಯೋಗಗಳು ಕೂಡ ಈ ವರ್ಷ ಉದ್ಯೋಗದಲ್ಲಿದೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಜೂನ್ ತಿಂಗಳ ನಂತರದಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರಲ್ಲೂ ಫಾರಿನ್ ಕನೆಕ್ಷನ್ ಇರುವಂತಹ ಯಾವುದೋ ಬಿಸ್ನೆಸ್ ಮಾಡ್ತು ಅಂದರೆ ಖಂಡಿತವಾಗ್ಲೂ ಕೂಡ ಲಾಭದಾಯಕ ಫಲಗಳು ಈ ವರ್ಷ ಪ್ರಾಪ್ತಿಯಾಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತೀನಿ ಅಂದರೆ ಈ ವರ್ಷ ಮಾಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಕೈ ಸುಟ್ಕೊಳ್ಳುವಂಥದ್ದಾಗುತ್ತೆ, ಪಾರ್ಟ್ನರಿಂದ ಮೋಸ ಆಗುತ್ತೆ. 7.5 ಬೇರೆ ನಡೀತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇರೋವಂಥವ್ರು ನಿಮ್ಮ ಅಕೌಂಟ್ಸ್ನ ಟೈಮ್ ಟು ಟೈಮ್ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಧೋಖ ಆಗುವಂತಹ ಲಕ್ಷಣ ಕೂಡ ಇದೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಆರ್ಥಿಕ ವಿಚಾರವಾಗಿ ಹೇಳೋದಾಯಿತು ಅಂದರೆ ಮೇಷರಾಶಿಯವರಿಗೆ ಈ ವರ್ಷ ಆದಾಯ ಸ್ವಲ್ಪ ಸ್ಟೆಬಿಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಇನ್ಕಮ್ ಅನ್ನೋದು ಸ್ಟೇಬಲ್ ಆಗಿ ಬರ್ತಾ ಇರುತ್ತೆ. ಹೊಸ ಸೋರ್ಸಸ್ ಆಫ್ ಇನ್ಕಮ್ ಕೂಡ ಜನರೇಟ್ ಆಗ್ಬೋದು. ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು, ಶೇರ್ ಮಾರ್ಕೆಟಲ್ಲಿರುವಂಥವ್ರಿಗೆ ಸ್ವಲ್ಪ ಲಾಭದಾಯಕವಾಗಿರೋ ವರ್ಷ ಅಂತ ಹೇಳ್ತೇನೆ. ಆದರೆ ಯಾವುದೇ ಅಧ್ಯಯನ ಇಲ್ಲದೆ ಇನ್ನೊಬ್ಬ ಮಾಡ್ದ ಅಂತ ಹೇಳಿ ಹಳ್ಳಕ್ಕೆ ಹಾರುವಂಥ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ತುಂಬ ಒಂದಷ್ಟು ನಿಮ್ಮ ರಿಸರ್ಚ್ ಅನ್ನೋದು, ನಿಮ್ಮ ಸೆಲ್ಫ್ ರಿಸರ್ಚ್ ಅನ್ನೋದು ಶೇರ್ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಹಳೆಯ ಸಾಲಗಳು ಯಾವ್ದಾರು ಇತ್ತು ಅಂದರೆ ಮೇಷರಾಶಿಯವರಿಗೆ ಈ ವರ್ಷ ಜೂನ್ ಜುಲೈ ತಿಂಗಳ ನಂತರದಲ್ಲಿ ಆ ಸಾಲ ತೀರಿಸುವಂತಹ ಯೋಗನೂ ಬರುತ್ತೆ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಖಂಡಿತವಾಗ್ಲೂ ವಿವಾಹ ಯೋಗ ಮೇಷರಾಶಿಯವರಿಗೆ ವರ್ಷ ಇದೆ. ವಿಶೇಷವಾಗಿ ಜೂನ್ ತಿಂಗಳ ನಂತರದಲ್ಲಿ ವಿವಾಹ ಯೋಗ ಬರುತ್ತೆ. ಹಾಗೆ ಈ ಒಂದು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ, ಸ್ವಲ್ಪ ತೊಂದರೆಗಳಿದೆ, ಒಂದು ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂದರೆ ಸ್ವಲ್ಪ ಪರಸ್ಪರವಾಗಿ ನೀವು ಓಪನ್ ಆಗಿ ನಿಮ್ಮ ವಿಚಾರಗಳನ್ನ ಗಂಡ ಹೆಂಡತಿ ಮಾತಾಡ್ಕೊಂಡಾಗ ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗುತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಪ್ರೇಮಿಗಳಿಗೆ ಈ ವರ್ಷ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ತೀನಿ. ಅಂದರೆ ನೀವಿಬ್ಬರು ಕೂಡ ಒಂದು ಯಾವುದೇ ವಿಚಾರ ಮನಸ್ತಾಪ ಬರೋವಂಥದ್ದು ಇರೋದ್ರಿಂದ ಇಬ್ಬರು ಕೂಡ ಟೆಕ್ನಿಕಲ್ ಆಗಿ ಮಾತಾಡ್ಕೊಳ್ಳಿ. ಯಾವುದೇ ವಿಚಾರ ಆದರೂ ಕೂಡ ಭಿನ್ನಾಭಿಪ್ರಾಯ ಬರೋದಕ್ಕೆ ಬಿಡಬೇಡಿ. ಮೂರನೇ ವ್ಯಕ್ತಿ ಬಂದು ನಿಮ್ಮ ಒಂದು ರಿಲೇಷನ್ಶಿಪ್ನ ಹಾಳು ಮಾಡೋದಕ್ಕೆ ಬಿಡಬೇಡಿ. ಮಾನಸಿಕವಾಗಿ ನೀವಿಬ್ಬರು ಕೂಡ ಒಂದು ಯೋಚನೆಯನ್ನು ಮಾಡಿಕೊಂಡು ಒಳ್ಳೆ ಡಿಸಿಷನನ್ನು ಮಾಡಿಕೊಳ್ಳಿ. ಹಾಗೂ ಮನೆಯವರ ಒಪ್ಪಿಗೆ, ಒಂದು ಪ್ರೀತಿ ಪ್ರೇಮದಲ್ಲಿರುವಂಥವ್ರಿಗೆ ಮನೆಯವರ ಒಪ್ಪಿಗೆ ಸಿಗುವಂಥ ವರ್ಷ ಅಂತ ಹೇಳ್ತೀನಿ.
ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ, ಕಲಹ ಇರುತ್ತಾ? ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಸ್ವಲ್ಪ ಮಿಶ್ರ ಫಲ ಇರುತ್ತೆ. ಈ ಒಂದು ಫ್ಯಾಮಿಲಿ ಮ್ಯಾಟರಲ್ಲಿ ನೀವೇ ಸ್ವಲ್ಪ ಒಂದು ಸ್ಟ್ಯಾಂಡನ್ನು ತಗೊಂಡು ಫ್ಯಾಮಿಲಿ ಇಶ್ಯೂಸ್ನ ನೀವೇ ಸಾಲ್ವ್ ಮಾಡುವಂಥದ್ದು ಮೇಷರಾಶಿಯವರು ಈ ವರ್ಷ ಮಾಡ್ಕೋಬೋದು. ಒಂದು ಲಿಟಿಗೇಷನ್ ಅನ್ನೋದು ಸ್ವಲ್ಪ ತೋರಿಸುತ್ತೆ. ಅಂದರೆ ಒಂದು ಆಸ್ತಿ ವಿಚಾರದಲ್ಲಿ ಏನೋ ಲಿಟಿಗೇಷನ್ ಇತ್ತು ಅಂದರೆ ಈ ವರ್ಷ ಸ್ವಲ್ಪ ಮಾತುಕತೆಯಿಂದ ನೆಗೋಷಿಯೇಷನಿಂದ ಅದು ಪರಿಹಾರ ಆಗುತ್ತೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕಂದ್ರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ವರ್ಷ ಬರ್ಬೋದು. ಹಾಗಾಗಿ ಸ್ವಲ್ಪ ರಕ್ತದ ಒತ್ತಡ ಕೂಡ ಕಾಣಿಸುತ್ತೆ. ಸ್ವಲ್ಪ ನೀವು ಮೆಡಿಟೇಷನನ್ನು ಮಾಡ್ಕೊಳ್ಳಿ. ಹಾಗೆ ಮಾನಸಿಕ ಶಾಂತಿಗೆ ಯೋಗ ಮತ್ತು ಧ್ಯಾನವನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕೂಡ ಕಮ್ಮಿ ಆಗುತ್ತೆ ಇದರಿಂದ. ಯಾವ ವಿಷಯದಲ್ಲಿ ಇವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದರೂ ಇದೆಯಾ? 7.5 ನಡೀತಾ ಇದೆ, ಅದೇ ಒಂದು ದೊಡ್ಡ ಗಂಡಾಂತರ ಅಂತ ಹೇಳ್ತೀನಿ. ಶನಿಯ ಮೊದಲ ಹಂತ ಫಸ್ಟ್ ಫೇಸ್ ಆಫ್ 7.5 ನಡೀತಾ ಇದೆ. ಇದರಿಂದ ಸ್ವಲ್ಪ ಎಲ್ಲ ಕೆಲಸದಲ್ಲಿ ಲೇಟ್ ಆಗ್ತಾ ಇರುತ್ತೆ, ಮಾನಸಿಕವಾಗಿ ಅಶಾಂತಿ, ಸ್ವಲ್ಪ ಆಕ್ಸಿಡೆಂಟ್ ಭಯ ಕೂಡ ಇರುತ್ತೆ. ಹಾಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಶಿಸ್ತಿನ ಜೀವನ ಅಂದರೆ ಒಂದು ಕರೆಕ್ಟಾಗಿ ಬೆಳಗ್ಗೆ ಒಂದೇ ಟೈಮ್ಗೆ ಹೇಳೋ ಅಂಥದ್ದು, ಸ್ವಲ್ಪ ಲೇಸಿನೆಸ್ಸನ್ನು ದೂರ ಇಡಿ. ಇದೇ ನಿಮ್ಮನ್ನು ಗಂಡಾಂತರದಿಂದ ಕಾಪಾಡುತ್ತೆ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಹೇಳ್ತೀನಿ. ಶನಿವಾರ ದಿವಸ ಶನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನಿಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ದಿನನಿತ್ಯ ಹೇಳ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬ ಮೇಷರಾಶಿಯವರು ಇದನ್ನು ಮಾಡಿ. ಹನುಮಾನ್ ಚಾಲೀಸವನ್ನು ಓದ್ಕೊಳ್ಳಿ. ಇದು ದೇವಸ್ಥಾನದಲ್ಲಿ ಕುತ್ಕೊಂಡು ಪ್ರತಿನಿತ್ಯ ಓದ್ಕೊಂಡ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಆಗಲ್ಲ ಅಂದರೆ ಮಂಗಳವಾರ ಶನಿವಾರ ಆದರೂ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸ ನಿಮ್ಮನ್ನು ಕಾಪಾಡುತ್ತೆ. ಶಿವನ ಪೂಜೆ ಮಾಡಿ, ಸೋಮವಾರ ರುದ್ರಾಭಿಷೇಕ ಕೊಡುವಂಥದ್ದು, ಇಲ್ಲ ಪ್ರದೋಷಕ್ಕೆ ಪರಿಹಾರಗಳನ್ನು ಮಾಡಿಸ್ಕೊಡುವಂಥದ್ದು. ದಾನ ಅಂತ ಬಂದಾಗ ಸ್ವಲ್ಪ ಬಡವರಿಗೆ ದಾನವನ್ನು ಮಾಡಿ, ಅಕ್ಕಿ ದಾನ ಮಾಡಿ ಅಥವಾ ಎಳ್ಳನ್ನು ದಾನ ಮಾಡಿ. ಎಳ್ಳು ಉಂಡೆ ಅಂತ ಹೇಳಿ ಬರುತ್ತೆ, ಅದು ಸ್ವೀಟ್ ಆಗಿರುತ್ತೆ, ಅದನ್ನು ದಾನ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಗುರು ಸ್ಮರಣೆಯನ್ನು ಯಥೇಚ್ಛವಾಗಿ ಮಾಡಿ. ರಾಘವೇಂದ್ರ ಸ್ವಾಮಿ ಭಕ್ತರಾಗಿತ್ತು ಅಂದರೆ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿ ಆರಾಧನೆಯನ್ನು ಮಾಡ್ಕೊಳ್ಳಿ. ತುಂಬ ಒಂದು ಒಳ್ಳೆ ಫಲಗಳು ಇದರಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ? ಇವರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? 70% ಚೆನ್ನಾಗಿದೆ, 30% ಸ್ವಲ್ಪ ಗಂಡಾಂತರದಿಂದ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಪರಿಹಾರಗಳನ್ನು ಶಿಸ್ತಿನಿಂದ ಪಾಲನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.